ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದ ಗಡಿಯಲ್ಲಿ ಉಗ್ರರನ್ನ ಸೆದೆಬಡಿಯಲು ನಮ್ಮ ಸೈನಿಕರು ಹಗಲಿರುಳು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಾವಲು ಕಾಯ್ತಿರ್ತಾರೆ. ಆದರೆ ಅದೇ ಉಗ್ರರ ಐಡಿಯಾಲಜಿಗಳು ಪುಸ್ತಕದ ರೂಪದಲ್ಲಿ ನಮ್ಮ ಮಕ್ಕಳ ಕ್ಲಾಸ್ ರೂಮ್ ಒಳಗೆ ನುಗ್ಗಿದ್ರೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಜಮ್ಮು ಕಾಶ್ಮೀರದ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚೆಗೆ ಇಂತಹದ್ದೇ ಒಂದು ಆಘಾತಕಾರಿ ವಿಷಯ ಬಯಲಾಗಿದೆ. ಸಮಗ್ರ ಶಿಕ್ಷಾ ಅಭಿಯಾನದ ಅಧಿಕೃತ ಲೋಗೋ ಇರೋ ಲೈಬ್ರರಿ ಪುಸ್ತಕಗಳನ್ನು ತೆಗೆದು ನೋಡಿದರೆ ಅದರ ಒಳಗೆ ಪಕ್ಕಾ ಭಾರತ ವಿರೋಧಿ ಅಜೆಂಡಾನೇ ಅಡಗಿತ್ತು. ಆ ಪುಸ್ತಕದಲ್ಲಿ ಇದ್ದಿದ್ದೇನು ಗೊತ್ತಾ? ಯಾವ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ನಮ್ಮ ಯೋಧರು ಪ್ರಾಣದ ಹಂಗು ತೊರೆದು ಹೋರಾಡ್ತಾ ಇದ್ದಾರೋ ಅದೇ ಹಫೀಜ್ ಸಯೀದ್, ಮಕ್ಬೂಲ್ ಭಟ್, ಮಸರತ್ ಆಲಂನಂತಹ ಪ್ರತ್ಯೇಕವಾದಿಗಳನ್ನು ಆ ಪುಸ್ತಕಗಳಲ್ಲಿ ಮಹಾನ್ ನಾಯಕರು ಹಾಗೂ ಶಹೀದ್ ಅಂತ ಬಿಂಬಿಸಲಾಗಿದೆ. ಅಷ್ಟೇ ಅಲ್ಲ, ಜಮ್ಮು ಮತ್ತು ಕಾಶ್ಮೀರವನ್ನು ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಉಲ್ಲೇಖ ಮಾಡಿದ್ದಾರೆ. ಗೆಳೆಯರೇ, ಇದು ಯಾವುದೋ ಪ್ರಿಂಟಿಂಗ್ ಮಿಸ್ಟೇಕ್ ಖಂಡಿತ ಅಲ್ಲ. ಬದಲಿಗೆ ಎಳೆಯ ಮಕ್ಕಳ ಮೆದುಳಿಗೆ ವಿಷಬೀಜ ಬಿತ್ತುವ ಪಕ್ಕ ಅಕಾಡೆಮಿಕ್ ಜಿಹಾದ್. ಇಲ್ಲಿ ಅತಿ ದೊಡ್ಡ ಆಘಾತಕಾರಿ ವಿಷಯ ಏನು ಅಂದ್ರೆ, ಈ ಪುಸ್ತಕಗಳು ಯಾವುದೋ ಕಳ್ಳದಾರಿಯಲ್ಲಿ ಶಾಲೆಗೆ ಬಂದಿದ್ದಲ್ಲ. ಬದಲಿಗೆ ಸಮಗ್ರ ಶಿಕ್ಷಾ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಸಮಿತಿಯ ಕಣ್ಗಾವಲಿನಲ್ಲೇ ಅಪ್ರೂವಲ್ ಪಡ್ಕೊಂಡು ಲೈಬ್ರರಿ ಸೇರಿವೆ. ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಪರಿಶೀಲನಾ ಸಮಿತಿಗಳು ಎಷ್ಟು ಕೇರ್ಲೆಸ್ ಆಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಜಮ್ಮು ಕಾಶ್ಮೀರದಲ್ಲಿ ಈ ಸಮಗ್ರ ಶಿಕ್ಷಾ ಯೋಜನೆಗೆ 90% ದುಡ್ಡು ಕೊಡೋದು ನಮ್ಮ ಕೇಂದ್ರ ಸರ್ಕಾರ. ಆರ್ಟಿಕಲ್ 370 ತೆಗೆದ ಮೇಲೆ ಕಣಿವೆ ರಾಜ್ಯದ ಮಕ್ಕಳ ಎಜುಕೇಷನ್ ಡೆವಲಪ್ ಆಗಲಿ ಅಂತಾನೆ ದೆಹಲಿಯಿಂದ ಕೋಟಿ ಫಂಡ್ಸ್ ಹರಿದು ಬರ್ತಿದೆ. ಆದರೆ ಸಿಸ್ಟಮ್ ಒಳಗೆ ನುಸುಳಿದ್ದ ಈ ಮನೆ ಒಳಗಿನ ಶತ್ರುಗಳು ಏನು ಮಾಡಿದ್ದಾರೆ? ಉಗ್ರವಾದ ಹರಡೋಕೆ ಅವರು ಗಡಿಯಾಚೆಯಿಂದ ಅವಾಲ ದುಡ್ಡು ತರಿಸ್ಕೊಂಡಿಲ್ಲ. ಬದಲಿಗೆ ನಮ್ಮದೇ ಸರ್ಕಾರ ಕೊಟ್ಟ ನಿಮ್ಮ ಟ್ಯಾಕ್ಸ್ ದುಡ್ಡನ್ನೇ ಬಳಸಿ ಈ ವಿಷಕಾರಿ ಪುಸ್ತಕಗಳನ್ನು ವಿತರಣೆ ಮಾಡಿಸಿದ್ದಾರೆ. ನಮ್ಮ ಖಜಾನೆಯ ದುಡ್ಡಲ್ಲೇ ನಮ್ಮ ದೇಶದ ವಿರುದ್ಧ ಸೈದ್ಧಾಂತಿಕ ಯುದ್ಧ ಸಾರಿದ್ದಾರೆ. ಇದನ್ನು ನೋಡಿದ್ರೆ ಬ್ಯಾಂಕ್ ಲಾಕರ್ ಕಾಯೋ ಸೆಕ್ಯೂರಿಟಿ ಗಾರ್ಡ್ ತನ್ನ ಕೈಯಾರೆ ಕಳ್ಳನಿಗೆ ಐಡಿ ಕಾರ್ಡ್ ಕೊಟ್ಟು ಒಳಗೆ ಬಿಟ್ಟ ಆಗಿದೆ. ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್, ಜಮ್ಮು ಕಾಶ್ಮೀರವನ್ನ ಹೀಗೆ ಕರೆಯೋದು ಪಕ್ಕಾ ಪಾಕಿಸ್ತಾನದ ಅಜೆಂಡಾ. ಆದರೆ ಇದೇ ಲೈನ್ಗಳು ನಮ್ಮದೇ ಸರ್ಕಾರಿ ಶಾಲೆಗಳ ಲೈಬ್ರರಿ ಪುಸ್ತಕಗಳಲ್ಲಿ ರಾರಾಜಿಸ್ತಾ ಇದೆ. ಯಾವ ಸ್ಕ್ರೀನಿಂಗ್ ಕಮಿಟಿ, ಯಾವ ಅಧಿಕಾರಿಗಳು ಈ ಪುಸ್ತಕಗಳನ್ನು ಫಿಲ್ಟರ್ ಮಾಡಬೇಕಿತ್ತೋ ಅವರೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರೆ. ಇದು ಬರೀ ನಿರ್ಲಕ್ಷ್ಯ ಅಲ್ಲ ಸ್ನೇಹಿತರೆ, ಇದು ಆಡಳಿತ ಯಂತ್ರಾಂಗದ ಒಳಗಡೆನೆ ಸೃಷ್ಟಿಯಾಗಿರೋ ಒಂದು ಮಾರಕ ಲೋಪ. ಸರ್ಕಾರ ಒಂದು ಕಡೆ ರಾಷ್ಟ್ರಭಕ್ತಿಯ ಬಗ್ಗೆ ಪಾಠ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ದೇಶ ವಿರೋಧಿ ಶಕ್ತಿಗಳು ಅದೇ ಸರ್ಕಾರದ ದುಡ್ಡನ್ನು ಮಿಸ್ಯೂಸ್ ಮಾಡಿಕೊಂಡು ಸಮಗ್ರ ಶಿಕ್ಷಾ ವ್ಯವಸ್ಥೆಯ ಮೂಲಕ ಭಾರತ ವಿರೋಧಿ ಅಜೆಂಡಾನ ಪಕ್ಕಾ ಪ್ಲಾನ್ ಮಾಡಿ ಶಾಲಾ ಲೈಬ್ರರಿಗಳಿಗೆ ಸೇರಿಸ್ತಿದ್ದಾರೆ. ಮಕ್ಬೂಲ್ ಭಟ್ ನಂತಹ ಉಗ್ರನನ್ನ ಶಹೀದ್ ಅಂತ ಓದಿದ ಆ ಮಕ್ಕಳು ನಾಳೆ ನಮ್ಮ ಸೈನ್ಯದ ಮೇಲೇನೆ ಕಲ್ಲು ತೂರೋದಿಲ್ವಾ? ಆದರೆ ಈ ವಿಷಕಾರಿ ಪುಸ್ತಕಗಳು ಸುಮ್ಮನೆ ಯಾವುದೋ ಲಾರಿಗಳಲ್ಲಿ ಬಂದು ಲೈಬ್ರರಿ ಸೇರ್ಕೊಂಡಿಲ್ಲ. ಈ ಆಪರೇಷನ್ ಹಿಂದೆ ಪಕ್ಕಾ ಮಾಸ್ಟರ್ ಪ್ಲಾನೇ ಅಡಗಿದೆ. ಬರೀ 251 ಪುಸ್ತಕಗಳನ್ನು ಇಟ್ಕೊಂಡು ಇಡೀ ಜಮ್ಮು ಕಾಶ್ಮೀರದ ಮೈಂಡ್ ಸೆಟ್ ಅನ್ನೇ ಹೈಜಾಕ್ ಮಾಡೋಕೆ ಸ್ಕೆಚ್ ಹಾಕಿದ್ದ ಆ ಕರಾರುವ ಲೆಕ್ಕಾಚಾರ ಏನು ಗೊತ್ತಾ? ಜಮ್ಮು, ರಾಂಬನ್ ಮತ್ತು ಉದ್ದಂಪುರದ ಶಾಲೆಗಳಿಗೆ ಪರ್ಸನಾಲಿಟೀಸ್ ಅಂಡ್ ಲೆಜೆಂಡ್ಸ್ ಆಫ್ J&K ಪುಸ್ತಕದ 123 ಕಾಪಿಗಳು ಬಂದಿದ್ರೆ, ಅದೇ ಟೈಮಲ್ಲಿ ಜಮ್ಮು ಮತ್ತು ಬಾರಾಮುಲ್ಲಾಗೆ ಗ್ರೇಟ್ ಪರ್ಸನಾಲಿಟೀಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಪುಸ್ತಕದ 128 ಕಾಪಿಗಳು ಬಂದು ತಲುಪಿವೆ. ಉದ್ದಂಪುರ್ ಅಂದ್ರೆ ಏನು ಗೊತ್ತಾ? ಅದು ನಮ್ಮ ಭಾರತೀಯ ಸೇನೆಯ ನಾರ್ದರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಇರೋ ಅತಿ ಸೂಕ್ಷ್ಮ ಜಾಗ. ರಾಂಬನ್ ಸೇನಾ ಪಡೆಗಳು ಓಡಾಡೋ ಜಮ್ಮು ಶ್ರೀನಗರ ಹೈವೇಯ ಅತಿ ಮುಖ್ಯವಾದ ಕೊಂಡಿ. ಇನ್ನು ಕಾಶ್ಮೀರ ಕಣಿವೆಯ ಬಾರಾಮುಲ್ಲಾದಲ್ಲಂತೂ ಉಗ್ರವಾದದ ಬೆಂಕಿ ಮೊದಲಿಂದಾನೇ ಇದೆ. ಸೊ ಸೇನೆಯ ಭದ್ರಕೋಟೆ ಇರೋ ಜಾಗಗಳಲ್ಲೇ ಯುವಕರನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋ ಈ ಸ್ಕೆಚ್ ನೋಡ್ತಿದ್ರೆ ಇದು ಕೇವಲ ಪುಸ್ತಕಗಳ ಹಂಚಿಕೆ ಅಲ್ಲ, ಬದಲಿಗೆ ನಮ್ಮ ಭದ್ರತಾ ರೇಖೆಯ ಒಳಗೆ ಸ್ಲೀಪರ್ ಸೆಲ್ಗಳನ್ನು ಸೃಷ್ಟಿ ಮಾಡೋ ಸೈದ್ಧಾಂತಿಕ ಕುತಂತ್ರ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ಇಷ್ಟು ಸುಲಭವಾಗಿ ಯುವಕರ ಮೆದುಳಿಗೆ ವಿಷಬೀಜ ಬಿತ್ತಬಲ್ಲ ಈ ಪುಸ್ತಕಗಳು ಸರ್ಕಾರದ ಕಣ್ಗಾವಲನ್ನು ಮೀರಿ ಶಾಲೆಯ ಒಳಗೆ ಎಂಟ್ರಿ ಕೊಟ್ಟಿದ್ದಾದರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಬಯಲಾಗೋದೇ ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ವೈಫಲ್ಯ. ನಿಯಮಗಳ ಪ್ರಕಾರ ಲೈಬ್ರರಿಗೆ ಬರೋ ಪ್ರತಿಯೊಂದು ಪುಸ್ತಕವನ್ನು ಕೂಡ ಜರಡಿ ಹಿಡಿಯೋಕೆ ಅಂತಲೇ ಹಲವು ಹಂತದ ಪರಿಶೀಲನಾ ಕಮಿಟಿಗಳಿರುತ್ತೆ. ಆದರೆ ಈ ಕಮಿಟಿಯಲ್ಲಿದ್ದ ಆ 8 ಜನ ಅಧಿಕಾರಿಗಳು ಇಡೀ ಸಿಸ್ಟಮನ್ನೇ ಕಂಪ್ಲೀಟ್ ಆಗಿ ಕುರುಡು ಮಾಡಿದ್ದಾರೆ. ಒಂದು ಸಲ ಅವರ ಹೆಸರುಗಳನ್ನು ಕೇಳಿ. ಸಮಗ್ರ ಶಿಕ್ಷಾ ಅಭಿಯಾನದ ಲೈಬ್ರರಿ ಕೋಆರ್ಡಿನೇಟರ್ ಫಾಜಿಲ್ ಇಮ್ರಾನ್ ಸಿದ್ದಿಕ್ಕಿ, ಅಸಿಸ್ಟೆಂಟ್ ಕೋಆರ್ಡಿನೇಟರ್ ಗುರ್ಜಿತ್ ಸಿಂಗ್ ಮತ್ತು NCERT ಎಜುಕೇಷನಲ್ ಆಫೀಸರ್ ಶಾಜಿಯಾ ಕೌಸರ್. ಇವರೆಲ್ಲ ಏನೋ ಮಾಮೂಲಿ ಆಫೀಸರ್ಸ್ಗಳಲ್ಲ, ಎಜುಕೇಷನ್ ಡಿಪಾರ್ಟ್ಮೆಂಟ್ನ ದೊಡ್ಡ ಹುದ್ದೆಗಳಲ್ಲಿ ಕೂತಿರೋರು. ಇವರ ಕೆಲಸ ಏನಾಗಿತ್ತು? ಪುಸ್ತಕಗಳಲ್ಲಿ ದೇಶ ವಿರೋಧಿ ವಿಚಾರಗಳೇನಾದರೂ ಇದೆಯಾ ಅಂತ ಚೆಕ್ ಮಾಡೋದು. ಆದರೆ ಪ್ರತಿಯೊಂದು ಟೇಬಲ್ನಲ್ಲೂ ಈ ಪುಸ್ತಕಗಳು ಈಸಿಯಾಗಿ ಪಾಸ್ ಆಗಿವೆ. ಒಬ್ಬರಲ್ಲ ಇಬ್ಬರಲ್ಲ 8 ಜನ ಅಧಿಕಾರಿಗಳ ಕಣ್ಣೆದುರಲ್ಲೇ ಜಮ್ಮು ಕಾಶ್ಮೀರವನ್ನು ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಬರೆದಿದ್ದ ಪುಸ್ತಕಗಳು
ಪುಸ್ತಕಗಳಿಗೆ ಸರ್ಕಾರದ ಅಫಿಷಿಯಲ್ ಮುದ್ರೆ ಬಿದ್ದಿದೆ. ಇದು ಬರೀ ಒಬ್ಬಿಬ್ಬರ ನಿರ್ಲಕ್ಷ್ಯ ಖಂಡಿತ ಅಲ್ಲ. ಕೋಆರ್ಡಿನೇಟರ್ ಇಂದ ಶುರುವಾದ ಫೈಲ್ ಎಜುಕೇಷನಲ್ ಆಫೀಸರ್ ಟೇಬಲ್ ದಾಟಿ ಕೊನೆಗೆ ಸರ್ಕಾರಿ ಮುದ್ರೆ ಬೀಳೋವರೆಗೂ ಸಿಸ್ಟಮ್ನ ಪ್ರತಿ ಹಂತದಲ್ಲೂ ಕಾವಲುಗಾರರೇ ಗೇಟ್ ಓಪನ್ ಮಾಡಿ ಕೊಟ್ಟಿದ್ದಾರೆ. ಈ ವೈಫಲ್ಯದ ಜಾಲ ಎಷ್ಟು ದೊಡ್ಡದಾಗಿತ್ತಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ತಕ್ಷಣವೇ ಎಂಟ್ರಿ ಕೊಟ್ಟು ಈ 8 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿ ಬಂದಿದೆ. ಅಧಿಕಾರಿಗಳೇನೋ ಈಗ ತನಿಖೆ ಎದುರಿಸ್ತಿದ್ದಾರೆ. ಆದರೆ ಈ ಅಧಿಕಾರಿಗಳ ಟೇಬಲ್ಗೆ ಆ ದೇಶದ್ರೋಹದ ಪುಸ್ತಕಗಳನ್ನು ತಂದುಕೊಟ್ಟ ಆ ಮುಖ್ಯ ರೂವಾರಿಗಳಾದ ಪಬ್ಲಿಷರ್ಸ್ ಯಾರು ಗೊತ್ತಾ? ಇಲಾಲ್ ಅಹಮದ್, ಸಂತೋಷ್ ಮೀನಾ ಮತ್ತು ಸುಶಾಂತ್ ಗಿರಿ. ಇವರು ಬರೀ ಲೇಖಕರಲ್ಲ, ಇತಿಹಾಸದ ಹೆಸರಲ್ಲಿ ಉಗ್ರವಾದದ ವಿಷವನ್ನ ಪೇಪರ್ ಮೇಲೆ ಇಳಿಸಿದ ಮಾಸ್ಟರ್ ಮೈಂಡ್ಸ್. ಇತಿಹಾಸದ ಪುಸ್ತಕ ಅನ್ನೋ ಲೇಬಲ್ ಅಂಟಿಸಿ ದೇಶದ್ರೋಹಿ ವಿಚಾರಗಳನ್ನು ಎಷ್ಟು ಚಾಣಾಕ್ಷತನದಿಂದ ಪ್ಯಾಕ್ ಮಾಡಿದ್ರು ಅಂದರೆ ನೋಡ್ತಿದ್ದವರಿಗೆ ಅದು ನಿಜವಾದ ಪಾಠದ ಪುಸ್ತಕದ ಥರನೇ ಕಾಣಿಸ್ತಿತ್ತು. ಆದರೆ ಈ ಕಾಗದಗಳಿಗೆ ಜೀವ ಕೊಟ್ಟಿದ್ದು ಆ ಪಬ್ಲಿಷರ್ಸ್. ದೆಹಲಿಯಲ್ಲಿರೋ ಅನುರಾಗ್ ಪ್ರಕಾಶನ್ ಮತ್ತು ಜಮ್ಮುವಿನಲ್ಲಿರೋ ಓಬಿರಾಯ್ ಬುಕ್ ಹೌಸ್, ಈ 2 ಪಬ್ಲಿಕೇಶನ್ಸ್ ಉಗ್ರವಾದವನ್ನು ಸಮರ್ಥಿಸೋ ಈ ನೆರೆಟಿವ್ ಅನ್ನ ಅಧಿಕೃತ ದಾಖಲೆಯಂತೆ ಬಿಂಬಿಸಿ ನಮ್ಮ ವ್ಯವಸ್ಥೆಯ ಕಣ್ಣಿಗೆ ಮಣ್ಣೆರಚಿ ಸೈಲೆಂಟ್ ಆಗಿ ಲೈಬ್ರರಿ ಸೇರಿಸಿದ್ವು. ಒಂದು ನಾರ್ಮಲ್ ಅಂಗಡಿಯಿಂದ ಶುರುವಾದ ಈ ಸಪ್ಲೈ ಚೈನ್ ನೇರವಾಗಿ ಸರ್ಕಾರಿ ಶಾಲೆ ತಲುಪೋವರೆಗೆ ಯಾವ ಲೆವೆಲ್ಗೆ ಸ್ಕೆಚ್ ನಡೀತು ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿದೆ. ಯಾವಾಗ ಈ ಪುಸ್ತಕಗಳ ಅಸಲಿ ಬಣ್ಣ ಬಯಲಾಯ್ತೋ ಇಡೀ ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ಸಂಚಲನವೇ ಶುರುವಾಗಿದೆ. ಈಗ ಆ ಲೇಖಕರು ಮತ್ತು ಪ್ರಕಾಶಕರನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ಇವರ ಹೆಸರಲ್ಲಿ ಪ್ರಿಂಟ್ ಆಗಿರೋ ಪ್ರತಿಯೊಂದು ಪೇಪರ್ ಅನ್ನ ಕೂಡ ಈಗ ಬೇರು ಸಮೇತ ಕಿತ್ತು ಬಿಸಾಕ್ತಾ ಇದ್ದಾರೆ. ಆದರೆ ಈ ಪಬ್ಲಿಷರ್ಸ್ ಬರೀ ಮುಖವಾಡ ಮಾತ್ರ. ಈ ಇಡೀ ಷಡ್ಯಂತ್ರದ ಹಿಂದೆ ಅಡಗಿರೋ ಅಸಲಿ ಮೈಂಡ್ ಗೇಮ್ ಬಗ್ಗೆ ಜಮ್ಮು ಕಾಶ್ಮೀರದ ಮಾಜಿ ಡಿಜಿಪಿ SP ವೈದ್ ಕೊಟ್ಟಿರೋ ವಾರ್ನಿಂಗ್ ನಮ್ಮ ಇಡೀ ಭದ್ರತಾ ವ್ಯವಸ್ಥೆಯನ್ನೇ ಬೆತ್ತಲು ಮಾಡ್ತಿದೆ. SP ವೈದ್ ಅವರ ಪ್ರಕಾರ ಗನ್ ಹಿಡಿದು ಬರೋ ಉಗ್ರರನ್ನ ನಮ್ಮ ಸೈನ್ಯ ಸುಲಭವಾಗಿ ಒಡೆದುರುಳಿಸುತ್ತೆ. ಆದರೆ ಈ ತರ ಪೆನ್ ಹಿಡಿದು ಎಳೆಯ ಮಕ್ಕಳ ಮೆದುಳಿಗೆ ವಿಷ ತುಂಬೋ ಅಕಾಡೆಮಿಕ್ ಟೆರರಿಸ್ಟ್ಗಳನ್ನ ಮಟ್ಟ ಹಾಕೋದು ಹೇಗೆ? ಹೌದು ಗೆಳೆಯರೇ, ಕಣಿವೆಯಲ್ಲಿ ಟೆರರಿಸಂ ಕಮ್ಮಿ ಆಗ್ತಾ ಇದೆ ಅಂತ ನಾವು ಖುಷಿ ಪಡ್ತಾ ಇದ್ರೆ ಈ ದೇಶದ್ರೋಹಿ ಶಕ್ತಿಗಳು ಈಗ ಎಜುಕೇಷನ್ ಸಿಸ್ಟಮ್ ಅನ್ನೇ ತಮ್ಮ ವೆಪನ್ ಆಗಿ ಮಾಡ್ಕೊಂಡಿದ್ದಾರೆ. ಇದನ್ನೇ ಅವರು ನರೇಟಿವ್ ವಾರ್ ಅಥವಾ ಸೈದ್ಧಾಂತಿಕ ಯುದ್ಧ ಅಂತ ಕರೆಯೋದು. ಗನ್ನಿಂದ ಮಾಡಲಾಗದ ಕೆಲಸವನ್ನ ಇವರು ಈಗ ನಮ್ಮದೇ ಸರ್ಕಾರದ ದುಡ್ಡಲ್ಲಿ ಪ್ರಿಂಟ್ ಆದ ಪುಸ್ತಕಗಳನ್ನು ಬಳಸಿ ಮಾಡೋಕೆ ಹೊರಟಿದ್ದಾರೆ. ಮಾಜಿ DGP SP ವೈದ್ ಕೊಟ್ಟಿರೋ ಆ ವಾರ್ನಿಂಗ್ ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ಉಳುಕನ್ನ ಬೆತ್ತಲೆ ಮಾಡಿದೆ. ಇದು ಸುಮ್ಮನೆ ಒಂದೆರಡು ಪುಸ್ತಕದ ವಿಚಾರ ಅಲ್ಲ, ಇದೊಂದು ಪಕ್ಕಾ ಸೈಕಾಲಜಿಕಲ್ ವಾರ್. ಗಡಿಯಲ್ಲಿ ಕೋಟಿ ಖರ್ಚು ಮಾಡಿ ಲೇಸರ್ ಸೆಕ್ಯೂರಿಟಿ ಹಾಕಿದ್ದೀವಿ ಅಂತ ನಾವು ಆರಾಮಾಗಿರ್ತೀವಿ. ಆದರೆ ಅದೇ ಕೋಟೆಯ ಒಳಗಡೆ ಇರೋ ಲೈಬ್ರರಿ ಟೇಬಲ್ ಮೇಲೆ ವಿಷ ಇಟ್ಟು ಅದನ್ನು ಮಕ್ಕಳ ತಲೆಗೆ ತುಂಬೋಕೆ ಪರ್ಮಿಷನ್ ಕೊಟ್ಟರೆ ಹೇಗಿರುತ್ತೆ? ಇದು ಎಕ್ಸಾಕ್ಟ್ಲಿ ಅದೇ ಟ್ರ್ಯಾಪ್. LOC ಹತ್ರ ಹದ್ದಿನ ಕಣ್ಣಿಟ್ಟು ಕಾಯೋ ನಮ್ಮ ಸೆಕ್ಯೂರಿಟಿ ಫೋರ್ಸ್ ನುಸುಳಿ ಬರೋ ಉಗ್ರರನ್ನ ಅಲ್ಲಿಗೆ ಅಲ್ಲೇ ಒಡೆದುರುಳಿಸುತ್ತೆ. ಆದರೆ ನಮ್ಮದೇ ಸರ್ಕಾರದ ಟೆಕ್ಸ್ಟ್ ಬುಕ್ ಮೂಲಕ ಅಧಿಕಾರಿಗಳ ಒಪ್ಪಿಗೆಯೊಂದಿಗೆ ಲೀಗಲ್ ಆಗಿ ಎಂಟ್ರಿ ಕೊಡೋ ಈ ಟೆರರಿಸಂನ ತಡೆಯೋಕೆ ನಮ್ಮ ಹತ್ರ ಯಾವುದೇ ವೆಪನ್ ಇಲ್ಲ. ಸೈಯದ್ ಅಲಿ ಶಾ ಗಿಲಾನಿ ಮತ್ತು ಮಜರತ್ ಆಲಂ ಇವರು ಪಾಕಿಸ್ತಾನದ ಏಜೆಂಟ್ಗಳು. ಗಿಲಾನಿ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ಜೀವಮಾನವಿಡೀ ಬೊಬ್ಬೆ ಹೊಡೆದ ಪ್ರತ್ಯೇಕವಾದಿಗಳ ಪಿತಾಮಹ. ಇನ್ನೊಂದು ಕಡೆ ಮಜರತ್ ಆಲಂ 2010ರಲ್ಲಿ ಕಾಶ್ಮೀರದಲ್ಲಿ ಕಲ್ಲು ತೂರಾಟದ ರಕ್ತಪಾತ ಸೃಷ್ಟಿ ಮಾಡಿ 100ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣನಾದ ಅಪರಾಧಿ. ಈತನ ಮೇಲೆ NIA ತನಿಖೆ ನಡೆಸ್ತಾ ಇದೆ. UAPA ಅಡಿ ಕೇಸ್ ಬುಕ್ ಆಗಿ ಈಗ ದೆಹಲಿಯ ತಿಹಾರ್ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಯೋಚನೆ ಮಾಡಿ, ತಿಹಾರ್ ಜೈಲಿನಲ್ಲಿರೋ ಒಬ್ಬ ಉಗ್ರಗಾಮಿ ಕೈದಿಯನ್ನ ನಮ್ಮದೇ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮಹಾನ್ ನಾಯಕ ಅಂತ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಇದು ನೇರವಾಗಿ ನಮ್ಮ ಭದ್ರತಾ ಸಂಸ್ಥೆಗಳ ಮುಖಕ್ಕೆ ಉಗ್ದಂಗಲ್ವಾ? ಆದರೆ ಯಾವಾಗ ಈ ಅಕಾಡೆಮಿಕ್ ಜಿಹಾದ್ನ ಅಸಲಿ ಬಣ್ಣ ಬಯಲಾಯ್ತೋ ಜನರ ಆಕ್ರೋಶದ ಕಿಡಿ ಈಗ ನೇರವಾಗಿ ಮಂತ್ರಿಗಳ ಕುರ್ಚಿಗೇನೆ ಬೆಂಕಿ ಇಡ್ತಾ ಇದೆ. ಜಮ್ಮು ಕಾಶ್ಮೀರದ ಶಿಕ್ಷಣ ಸಚಿವೆ ಸಕೀನಾ ಇಟೋ ಅವರ ಕುರ್ಚಿ ಈಗ ಬಿರುಗಾಳಿಗೆ ಸಿಲುಕಿದೆ. ವಿರೋಧ ಪಕ್ಷಗಳ ಬೇಡಿಕೆ ಒಂದೋ ರಾಜೀನಾಮೆ ಕೊಡಿ, ಇಲ್ವೇ ವಜಾ ಮಾಡಿ. ಎರಡೇ ಆಪ್ಷನ್. ಒಂದು ಕಡೆ ಉಗ್ರರ ವಿರುದ್ಧ ಸರ್ಕಾರ ಕಠಿಣ ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ಸರ್ಕಾರದ ಶಿಕ್ಷಣ ಇಲಾಖೆ JKLF ಉಗ್ರ ಮಕ್ಬೂಲ್ ಭಟ್ನನ್ನ ಶಹೀದ್ ಅಂತ ಕರೆಯುತ್ತೆ. ಎಂಥ ವಿಪರ್ಯಾಸ ನೋಡಿ. ಇದು ವ್ಯವಸ್ಥೆಯ ಅತಿ ದೊಡ್ಡ ಕಪಟತನ. ರಾಜಕೀಯ ಯುದ್ಧ ಶುರುವಾಗಿದೆ. ಸರ್ಕಾರದ ಮೇಲೆ ಒತ್ತಡ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಇದೇನೋ ಮಾಮೂಲಿ ವಿವಾದ ಖಂಡಿತ ಅಲ್ಲ. ಇದೊಂದು ರಾಜಕೀಯ ಸಿಡಿಮದ್ದು. ಕಾಲಿಟ್ರೆ ಇಡೀ ಸರ್ಕಾರವೇ ಸ್ಫೋಟಗೊಳ್ಳೋ ಮಟ್ಟಕ್ಕೆ ಆತಂಕ ಸೃಷ್ಟಿಯಾಗಿದೆ. ಬರೀ 8 ಜನ ಸಣ್ಣ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಂಡ್ರೆ ಸಾಲದು, ಇಲಾಖೆಯ ಮುಖ್ಯಸ್ಥರಾಗಿ ಸಚಿವೆ ಹೊಣೆ ಹೊರಲೇಬೇಕು, ಮನೆಗೆ ಹೋಗಲೇಬೇಕು ಅಂತ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿವೆ. ಸರ್ಕಾರ ಈಗ ತೀವ್ರ ಇಕ್ಕಟ್ಟಿಗೆ ಸಿಲುಕಿದೆ. ಆದರೆ ಬರೀ ಒಬ್ಬ ಮಂತ್ರಿಯ ತಲೆದಂಡದಿಂದ ಈ ಡೀಪ್
ಸ್ಟೇಟ್ ಷಡ್ಯಂತ್ರದ ಬೇರು ಕಿತ್ತಾಕೋಕ್ ಸಾಧ್ಯನಾ? ಲೆಫ್ಟಿನೆಂಟ್ ಗವರ್ನರ್ ಈಗ ಕೊಟ್ಟಿರೋ ಆ 30 ದಿನಗಳ ಗಡುವು ಆಡಳಿತ ಯಂತ್ರದ ಒಳಗಡೆ ಎಂಥ ನಡುಕ ಹುಟ್ಟಿಸಿದೆ ಅನ್ನೋದೇ ಮುಂದಿರೋ ಅಸಲಿ ಸತ್ಯ. ಹಣಕಾಸು ಆಯುಕ್ತ ಅಶ್ವಿನಿ ಕುಮಾರ್ ನೇತೃತ್ವದಲ್ಲಿ ಶುರುವಾಗಿರೋ ಈ ಉನ್ನತ ಮಟ್ಟದ ತನಿಖೆ ಸುಮ್ಮನೆ ಫೈಲ್ ತಿರುವಿ ಹಾಕೋ ಮಾಮೂಲಿ ಕೆಲಸ ಅಲ್ಲ. ಇದೊಂದು ಪಕ್ಕಾ ತುರ್ತು ಆಂತರಿಕ ಭದ್ರತಾ ಕಾರ್ಯಾಚರಣೆ. ಇಲ್ಲಿ ನೀವು ಗಮನಿಸಲೇಬೇಕಾದ ಅತಿ ದೊಡ್ಡ ಲಾಜಿಕ್ ಏನಂದ್ರೆ, ಈ ತನಿಖೆಯನ್ನ NIA ಅಥವಾ ಪೊಲೀಸ್ ಇಲಾಖೆಗೆ ಕೊಡದೆ ಹಣಕಾಸು ಆಯುಕ್ತ ಅಶ್ವಿನಿ ಕುಮಾರ್ ಅವರಿಗೆ ಯಾಕೆ ವಹಿಸಿದ್ರು ಅಂತ. ಯಾಕಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಟಾರ್ಗೆಟ್ ಬರೀ ಆ 8 ಜನ ಅಧಿಕಾರಿಗಳಲ್ಲ. ಅವರ ಅಸಲಿ ಟಾರ್ಗೆಟ್ ಇರೋದೇ ಈ ಇಡೀ ಜಾಲದ ಆರ್ಥಿಕ ನಾಡಿಮಿಡಿತದ ಮೇಲೆ. ಸಮಗ್ರ ಶಿಕ್ಷಾ ಯೋಜನೆಗೆ ಬಂದ ಕೋಟ್ಯಾಂತರ ರೂಪಾಯಿ ಹಣ ಯಾವೆಲ್ಲ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ, ಪಬ್ಲಿಷರ್ಸ್ ಮುಖವಾಡದಲ್ಲಿ ಹವಾಲ ದಂಧೆ ನಡೆದಿದ್ಯಾ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಕಮಿಷನ್ ಹೋಗಿದ್ಯಾ, ಇದನ್ನೇ ಗುರಿಯಾಗಿಸಿಕೊಂಡು ಶುರು ಮಾಡಿರೋದೇ ಈ ಫಾಲೋ ದಿ ಮನಿ ಆಪರೇಷನ್. ಇದು ಕೇವಲ ಪುಸ್ತಕದ ತನಿಖೆ ಅಷ್ಟೇ ಅಲ್ಲ, ಬದಲಿಗೆ ಟೆರರ್ ಫಂಡಿಂಗ್ನ ಆರ್ಥಿಕ ಮೂಲವನ್ನೇ ಬುಡ ಸಮೇತ ಕಿತ್ತಾಕೋ ಎಕನಾಮಿಕ್ ಸರ್ಜಿಕಲ್ ಸ್ಟ್ರೈಕ್. ಕೇವಲ ಒಂದು ಸಣ್ಣ ಆಡಳಿತಾತ್ಮಕ ಲೋಪ ಇವತ್ತು ಇಡೀ ಜಮ್ಮು ಕಾಶ್ಮೀರದ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡೋ ಲೆವೆಲ್ಗೆ ಬಂದು ನಿಂತಿದೆ. ಯಾರು ಸೇಫ್ ಆಗಿ AC ರೂಮಲ್ಲಿ ಕೂತು ಉಗ್ರವಾದಕ್ಕೆ ನೀರೇರಿತಾ ಇದ್ರೋ ಅವರೆಲ್ಲ ಈಗ ಕಂಬಿ ಎಣಿಸೋ ಟೈಮ್ ಹತ್ರ ಬರ್ತಿದೆ. ಬರೀ 250 ಪುಸ್ತಕಗಳಿಂದ ಶುರುವಾದ ಈ ಕಿಡಿ ಇವತ್ತು ಇಡೀ ಜಮ್ಮು ಕಾಶ್ಮೀರದ ಆಡಳಿತ ಯಂತ್ರವನ್ನೇ ಕ್ಲೀನ್ ಮಾಡೋ ಅತಿ ದೊಡ್ಡ ಅಸ್ತ್ರವಾಗಿ ಬದಲಾಗಿದೆ. ವ್ಯವಸ್ಥೆಯ ಒಳಗಡೆನೆ ಕೂತು ದೇಶದ ಬೆನ್ನಿಗೆ ಚೂರಿ ಹಾಕೋರಿಗೆ ಇದೊಂದು ಫೈನಲ್ ವಾರ್ನಿಂಗ್. ಇಲ್ಲಿ ನಾವೆಲ್ಲರೂ ಒಪ್ಕೊಂಡ್ಲೇಬೇಕಾದ ಒಂದು ಕರಾಳ ಸತ್ಯ ಅಡಗಿದೆ. ಈ 30 ದಿನಗಳ ತನಿಖೆಯಿಂದ ಆ 8 ಜನ ಏನೋ ಸಿಕ್ಬೀಳ್ಬಹುದು, ಆದರೆ ಕಳೆದ ಎಷ್ಟೋ ದಶಕಗಳಿಂದ ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಳಗೇನೆ ಕ್ಯಾನ್ಸರ್ ತರ ಹರಡಿರೋ ಈ ಅಕಾಡೆಮಿಕ್ ಜಿಹಾದ್ನ ಬೇರುಗಳನ್ನು ಸಂಪೂರ್ಣವಾಗಿ ಕಿತ್ತಾಕೋಕೆ ಸಾಧ್ಯನಾ? ಸರ್ಕಾರಿ ವ್ಯವಸ್ಥೆಯಲ್ಲೇ ನುಸುಳಿರೋ ಈ ದೇಶದ್ರೋಹಿಗಳನ್ನು ಶಾಶ್ವತವಾಗಿ ಮಟ್ಟ ಹಾಕೋಕೆ ಸರ್ಕಾರ ಯಾವ ಕಠಿಣ ಕಾನೂನನ್ನು ತರಬೇಕಂತ ನಿಮ್ಗನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.